ನೀನೇನೋ ಗೂಸುಂಬೆ ಥರ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ಕೊಂಡು ಸೈಲೆಂಟ್ ಆಗಿಬಿಟ್ಟೆ. ಆದರೆ ಸಿಕ್ಕಾಕೊಳ್ತಿರೋದು ನಾನು. ಆ ಶ್ರಾವಣಿ ನಾನೊಂದು ರಾಕ್ಷಸಿ ಥರ, ನೀನೊಂದು ದೇವತೆ ಥರ ನೋಡ್ತಾ ಇದ್ದಾಳೆ. ನನಗೆ ಯಾಕೆ ನಿಂತರ ಇರೋದಕ್ಕಾಗಲ್ಲ ಅಕ್ಕ? ಅಲ್ಲ, ನಾನು ಯಾಕೆ ಹೀಗಿದ್ದೀನಿ? ನಕ್ಕಿದ್ ಸಾಕಕ್ಕ, ಸುಮ್ಮನೆ ಇರು. ಅಲ್ಲ ಮಮತಾ, ಈ ವುಡನ್ ಫೇಸ್ ಅಂತಾರೆ ಗೊತ್ತಾ, ಆ ಥರ ನಿಂದು. ಅಕ್ಕ ಬೇಜಾರಾಗಬೇಡ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೆ. ನೀನು ಒಂದೇ ಥರ ಇರ್ತೀಯ, ಚೇಂಜ್ ಆಗಲ್ಲ. ಎಲ್ಲ ಎಮೋಷನ್ಸ್ನೂ ಒಂದೇ ಥರ ತೋರ್ಸೋಕ್ಕಾಗತ್ತಾ ಹೇಳು? ಹಿರಿಯರು ನಮಗೋಸ್ಕರನೇ ನವರಸಗಳನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ. ಕಾಮಿಡಿ ಮಾಡಿ ಸಾಕು, ಸುಮ್ಮನೆ ಇರಕ್ಕ. ಕಾಮಿಡಿ ಅಲ್ಲ ಮಮತಾ, ಸತ್ಯ. ಎಲ್ರದ್ದು ಒಂದೇ ರಾಶಿ ಒಂದೇ ನಕ್ಷತ್ರ ಆಗಿರೋದಿಲ್ಲ. ಅವ್ರವ್ರ ನಕ್ಷತ್ರಕ್ಕೆ ತಕ್ಕ ಹಾಗೆ ಅವರು ಬಿಹೇವ್ ಮಾಡ್ತಾ ಇರ್ತಾರೆ. ಈಗ ಭೂಮಿ ಮೇಲೆ ಎಲ್ಲರೂ ಒಂದೇ ಥರ ಇದ್ಬಿಟ್ರು ಅಂತ ಇಟ್ಕೋ, ಏನು ಮಜಾ ಇರುತ್ತೆ ಹೇಳು? ಇನ್ನೊಂದು ಡೀಪ್ ಆಗಿರೋ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ದೇವರಿಗೆ ಈ ಜಗತ್ತನ್ನು ಸೃಷ್ಟಿ ಮಾಡೋ ಅವಶ್ಯಕತೆ ಏನಿತ್ತು ಹೇಳು? ಅರ್ಥ ಆಗಲಿಲ್ವಾ? ಈ ಜಗತ್ತಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡೋ ಅವಶ್ಯಕತೆ ಅವನಿಗೆ ಯಾಕಿತ್ತು? ಹೌದಲ್ವಾ? ಏನಿತ್ತು? ಯಾಕೆ ಸೃಷ್ಟಿ ಮಾಡ್ದ? ದೇವರು ಒಬ್ಬ ಎಂಟರ್ಟೈನರ್ ಮಮತಾ. ಕೆಟ್ಟದ್ದು ಒಳ್ಳೆಯದು, ನ್ಯಾಯ ಅನ್ಯಾಯ, ದ್ವೇಷ ಪ್ರೀತಿ, ಕೆಟ್ಟೋರು ಒಳ್ಳೆಯವರು, ಇದೆಲ್ಲದನ್ನು ಕೊಟ್ಟು ನಾವು ಕಿತ್ತಾಡೋದನ್ನು ನೋಡಿ ಅವನು ಮಜಾ ತಗೊಳ್ತಾ ಇರ್ತಾನೆ. ಹಾಗೆ ನನ್ನಲ್ಲಿ ತಾಳ್ಮೆ, ನಿನ್ನಲ್ಲಿ ಕೋಪ ಇಟ್ಟ. ನೀನು ನಿನ್ನ ಥರ ನಡ್ಕೊಳ್ತೀಯ, ನಾನು ನನ್ನ ಥರ ನಡ್ಕೊಳ್ತಾ ಇದ್ದೀನಿ. ನಿನಗೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ನನಗೆ ಎಲ್ಲ ಕಡೆ ಕೋಪ ತೋರಿಸೋದಕ್ಕೆ ಇಷ್ಟ ಇಲ್ಲ. ಇನ್ನೊಂದು ವಿಷಯ ಗೊತ್ತಾ? ನಿನ್ನ ಥರ ಇರೋದಿದೆಯಲ್ಲ, ಅದು ತುಂಬ ಸುಲಭ. ಅದೇ ನನ್ನ ಥರ ಇರೋದು ತುಂಬ ಕಷ್ಟ. ಒಂದ್ಸಲ ನನ್ನ ಥರ ಇದ್ದು ನೋಡು, ಆಗ ನಿನಗೆ ಗೊತ್ತಾಗತ್ತೆ. ಸಾಧ್ಯ ಇಲ್ಲ ಅಕ್ಕ. ನನಗೆ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸಕ್ಕೆ ಬರಲ್ಲ. ನನಗೇನಿದ್ರು ಸ್ಟ್ರೇಟ್ ಫಾರ್ವರ್ಡ್, ಏಕ್ ಮಾರ್ ದೋ ತುಕಡ ಅಷ್ಟೇ. ಇದೆ ನೋಡು ಮಮತಾ ಅಂದರೆ. ಸಾಕು ಬಿಡಕ್ಕ ನಕ್ಕಿದ್ದು. ಇವಾಗ ಪ್ರಭಾಕರ್ಗೆ ಏನು ಮಾಡೋದು ಅಂತ ಅದನ್ನ ಹೇಳು. ಏನು ಮಾಡು ಅಂತ್ಯ? ಅಕಸ್ಮಾತ್ ಅವ್ನು ಕಣ್ಬಿಟ್ಟು ಎಲ್ಲದಕ್ಕೂ ನಾವೇ ಕಾರಣ ಅಂತ ಬೆರಳು ಮಾಡಿ ತೋರಿಸಿದ್ರೆ ಏನು ಮಾಡ್ತೀಯಾ? ಅಶ್ವತ್ಥ! ಡಾಕ್ಟರ್, ಡಾಕ್ಟರ್! ಹಲೋ ಅಕ್ಕ, ಅಕ್ಕ ಅದು ಮಾವ. ಬಿಂದು, ದೊಡ್ಡಪ್ಪಂಗೇನಾಯ್ತು? ಏನಾಯ್ತು ಮಾತಾಡು. ಮಾವ ಮಾವ ಕೋಮದಿಂದ ಎಚ್ಚರ ಆದ್ರು ಅಕ್ಕ. ಏನ್ ಹೇಳ್ತಿದ್ಯಾ ಬಿಂದು? ನಿಜವಾಗ್ಲೂ ದೊಡ್ಡಪ್ಪ ಕೋಮದಿಂದ ಆಚೆ ಬಂದ್ರ? ಹೌದು ಅಕ್ಕ. ಅವರು ನಿಮ್ ತಂದೆಯವ್ರ ಹೆಸರನ್ನ ಕನ್ವರ್ಸ್ತಾ ಇದ್ರು. ಅಶ್ವಂತ್ ಅಂತ ಕೂಗಿದ್ರಂತೆ. ಅಪ್ಪನ ಹೆಸರು ಕೂಗಿದ್ರ? ಇವಾಗ ಹೇಗಿದ್ದಾರೆ ಬಿಂದು ಅವರು? ಮತ್ತೆ
ಪ್ರಜ್ಞೆ ಹೋಯ್ತಕ್ಕ, ಆದ್ರೆ ಇವಾಗ ಪರವಾಗಿಲ್ಲ, ಹುಷಾರಾಗ್ತಾ ಇದ್ದಾರೆ. ಖುಷಿ ವಿಚಾರ ಹೇಳಿದ್ಯಲ್ಲ ಅಷ್ಟೇ ಸಾಕು ಬಿಂದು. ದೇವರು ನಮ್ಮ ಪಾಲಿಗಿದ್ದಾನೆ ಅಂತ ಪ್ರೂವ್ ಆಗೋಯ್ತು. ಅಕ್ಕ, ನೀವಿಲ್ಲಿಗೆ ಬೇಗ ಬಂದ್ಬಿಡಿ. ಸರಿ ಬಿಂದು. ಥ್ಯಾಂಕ್ ಗಾಡ್. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಪುಟ, ಶ್ರಾವಣಿ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದೆಯಾ? ಆ ಪ್ರಭಾಕರ್ ಏನಾದರೂ ನೆಗೆದು ಬಿದ್ನ, ಅದಕ್ಕೇನಾದರೂ ಅಳ್ತಾ ಇದ್ದಾಳ? ಯಾಕಮ್ಮ ಶ್ರಾವಣಿ, ಯಾಕೆ ಈಗ ಅಳ್ತಾ ಇದೀಯಾ? ಶ್ರಾವಣಿ ಅವರೇ, ಏನಾಯ್ತು? ಯಾರು ಫೋನ್ ಮಾಡಿದ್ದು? ಅದು ಬಿಂದು ಫೋನ್ ಮಾಡಿದ್ಲು ಹಾಸ್ಪಿಟಲಿಂದ. ಹಾಗಾದ್ರೆ ಪ್ರಭಾಕರ್ ಪಕ್ಕ ಹೊಗೆನೆ. ಅಯ್ಯೋ, ಪ್ರಭಾಕರ್ ಅವರು ಚೇಚೆ ಬಿಡ್ತು ಅಂತ ಹೇಳಿ ನಮ್ಮ ದೊಡ್ಡಪ್ಪ ಕೋಮಾದಿಂದ ಹೊರಗಡೆ ಬಂದಿದ್ದಾರಂತೆ. ಅವರು ಕಣ್ ತೆಗೆದ್ರಂತೆ. ಏನಮ್ಮ, ಪ್ರಭಾಕರ್ ಅವರು ಸೀರಿಯಸ್ ಆಗಿ ಕಂಡ್ಬಿಟ್ರಂತ? ಕೋಮಾದಿಂದ ಹೊರಗಡೆ ಬಂದ್ಬಿಟ್ರಾ? ಹೌದು ಅಂಕಲ್, ದೊಡ್ಡಪ್ಪ ಕೋಮಾದಿಂದ ಹೊರಗಡೆ ಬಂದ್ಬಿಟ್ರು. ಈಗ ತಾನೇ ಬಿಂದು ಫೋನ್ ಮಾಡಿ ವಿಷಯ ಇನ್ಫಾರ್ಮ್ ಮಾಡಿದ್ಲು. ಅಮ್ಮ, ದೊಡ್ಡಪ್ಪ ಹುಷಾರಾದ್ರಂತೆ ಅಮ್ಮ. ದೊಡ್ಡಪ್ಪ ಕೋಮಾದಿಂದ ಹೊರಗಡೆ ಬಂದ್ರಂತೆ. ಅಯ್ಯೋ, ಯಾಕೆ ಈ ಥರ ಮೈಯೆಲ್ಲ ನಡ್ತಾ ಇದೆ? ನನ್ನ ಜೀವನದಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ. ವಾವ್, ಎಂತ ಸುದ್ದಿ ಹೇಳಿದ್ರಿ, ನಂಗದು ತುಂಬಾ ಖುಷಿ ಆಗ್ತಿದೆ. ಈಗ ಅಂಕಲ್ ಹೇಗಿದ್ದಾರಂತೆ? ಮಾತಾಡ್ತಿದ್ದಾರಾ? ಆರಾಮಾಗಿದ್ದಾರಂತ? ಪ್ರಜ್ಞೆ ಬಂದಿತ್ತಂತೆ, ನಮ್ಮ ಅಪ್ಪನ ಹೆಸ್ರಕ್ಕೆ ಹೋಗುದ್ರಂತೆ. ಮತ್ತೆ ಪ್ರಜ್ಞೆ ಹೋಗಿದ್ಯಂತೆ, ಆದ್ರೆ ಪ್ರಾಣಕ್ಕೇನು ಅಪಾಯ ಇಲ್ವಂತೆ. ದೇವ ದೊಡ್ಡವನು ಪುಟ, ನಿಮ್ಮ ದೊಡ್ಡಪ್ಪನ ಉಳಿಸ್ಬಿಟ್ಟ. ಇನ್ನು ನಮ್ಮ ದೊಡ್ಡಪ್ಪನ ಯಾರು ಮುಟ್ಟಕ್ಕಾಗಲ್ಲ. ನನ್ನ ಶಕ್ತಿ ವಾಪಸ್ ಬಂದಷ್ಟು ಖುಷಿ ಆಗ್ತಾ ಇದೆ. ಹೌದು ಪುಟ್ಟ, ನಿಮ್ಮ ದೊಡ್ಡಪ್ಪ ನಿನಗೆ ಮಾತ್ರ ಶಕ್ತಿ ಅಲ್ಲ, ನಿಮ್ಮ ಮನೆಯವ್ರಿಗೆಲ್ಲ ಶಕ್ತಿ. ಮೊದಲು ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಮ್ಮ. ನಿಮ್ಮ ದೊಡ್ಡಪ್ಪ ಬೇಗ ಹುಷಾರಾಗಿ ಮನೆಗೆ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊ. ಆ ದೇವರು ಎರಡು ಕುಟುಂಬದ ಸುಖ ಶಾಂತಿ ನೆಮ್ಮದಿನ ಕಾಪಾಡ್ಬಿಟ್ಟ. ಇದೇನು ಪುಟ್ಟ, ಇನ್ನೂ ಇಲ್ಲೇ ಕೂತಿದ್ಯಾ? ಹೋಗು, ತುಪ್ಪ ದೀಪ ಹಚ್ಚು. ಸರಿ ಅಮ್ಮ, ನಾನು ಇವಾಗಲೇ ತುಪ್ಪದ ದೀಪ ಹಚ್ಚಿ ಹಾಸ್ಪಿಟಲ್ಗೆ ಹೋಗ್ತೀನಿ. ಮನ್ವಿ, ಅಬ್ಬಿ ಅವ್ರಿಗೆ ಮತ್ತು ಚಕ್ರಿ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ.